ಸ್ವಲ್ಪ ದೂರದಿಂದ ಈಗ ವರ್ಷಕ್ಕೋಸ್ಕರ ಪೂಜೆ ಮಾಡೋದ್ರಿಂದ ನಾನೇನು ಗಿಫ್ಟ್ ಕೇಳ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಭೀಮನ ಅಮಾವಾಸ್ಯೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದಿದ್ದೀನಿ. ಆ್ಯಂಡ್ ಜನರಲಿ ಸ್ವಲ್ಪ ನಿಧಾನ ಹೇಳ್ತಾ ಇದ್ದೆ. ಇವತ್ತು ಸ್ವಲ್ಪ ಅದೇ ಪ್ಲಾನ್ ಇತ್ತು. ಬಟ್ ಇವತ್ತು ಮಧ್ಯಾಹ್ನ ಲಂಚ್ಗೆ ನಮ್ಮ ಮನೆಗೆ ನನ್ನ ಕಸಿನ್ಸ್ ಎಲ್ಲ ಬರ್ತಾ ಇದ್ದಾರೆ. ನನ್ನ ಕಸಿನ್ ಸಿಸ್ಟರ್ಸು ಆ್ಯಂಡ್ ಅವ್ಳ ಫ್ಯಾಮಿಲಿ ಎಲ್ಲ. ಅದಕ್ಕೆ ಸ್ವಲ್ಪ ಅವ್ರು ಬರೋದಕ್ಕಿಂತ ಮುಂಚೆನೆ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಲಂಚ್ ಪ್ರಿಪ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಗ ಎದ್ದು ಬೇಗ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಆ್ಯಂಡ್ ಹಾಗೆ ಕ್ಲೀನ್ ಮಾಡ್ಕೊತಾನೆ ಮಾತಾಡೋಣ. ಬೆಳಿಗ್ಗೆ ಫಸ್ಟ್ ಕೆಲಸನೇ ಮನೆ ಕ್ಲೀನ್ ಮಾಡೋದು ಅಲ್ವಾ. ಶನಿಗಸ ಗುಡಿಸ್ಕೊಂಡು ಹೊಸಲೆಲ್ಲ ತೊಳ್ಕೊಂಡು ನೆಕ್ಸ್ಟ್ ಆಮೇಲೆ ನಾರ್ಮಲ್ ಆಗಿ ಏನೇ ಕೆಲಸ ಇದ್ರೂ ಸ್ಟಾರ್ಟ್ ಮಾಡ್ತೀವಿ. ಈವನ್ ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಮನೆ ಎಲ್ಲ ಶುದ್ಧವಾಗಿರಬೇಕು. ಮನೆ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿರುತ್ತೆ ಆ್ಯಂಡ್ ಮಾಡೋ ಕೆಲಸಗಳಲ್ಲೂ ಎಲ್ಲ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ನಾನು ಜನರಲಿ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ಹೊಸಲು ತೊಳ್ಕೊಂಡು ಬಿಡ್ತೀನಿ. ಸೊ ಇವತ್ತು ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಮಾರ್ನಿಂಗ್ ABC ಶಾರ್ಟ್ಸ್ ಜ್ಯೂಸ್ನ ಕುಡ್ಕೊಂಡು ನೆಕ್ಸ್ಟ್ ಆಮೇಲೆ ಹೊಸಲೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿ ಹೊಸಲಿಗೆ ಆಮೇಲೆ ನೆಲ ಒರೆಸೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸನ ಕಂಪ್ಲೀಟ್ ಮಾಡ್ತೀನಿ ನಾನು. ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡೋದು ನಾನು. ಅದೊಂಥರ ತುಂಬ ಒಳ್ಳೆಯದು. ಶನಿಗಸ ಎಲ್ಲ ಗುಡಿಸ್ಬಿಟ್ಟು ಹೊಸಲಿಗೆಲ್ಲ ರಂಗೋಲೆ ಹಾಕಿ ತೊಳೆದು ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಳಗೆ ಬರೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಹಿಂದಿಂದ ನಂಬಿಕೆ. ಸೊ ಹಾಗಾಗಿ ಅದನ್ನು ನಾನು ತುಂಬ ಫಾಲೋ ಮಾಡ್ತೀನಿ. ಆ್ಯಂಡ್ ಇದನ್ನೆಲ್ಲ ಕೆಲಸಗಳ ಮುಗಿಸ್ಕೊಂಡು ನೆಲ ಒರೆಸೋಣ ಅಂತ. ಯಾವಾಗಲೂ ನೆಲ ಒರೆಸುವಾಗ ನಾನು ಸ್ವಲ್ಪ ನೆಲಕ್ಕೆ ಗೋಮೂತ್ರ, ಉಪ್ಪು ಮತ್ತು ಅರಿಶಿನ ಇದನ್ನೆಲ್ಲ ಹಾಕಿಬಿಟ್ಟು ನೆಲ ಒರೆಸ್ತೀನಿ. ಆ ರೀತಿ ಮಾಡೋದ್ರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮನೇಲಿ ದರಿದ್ರ ಲಕ್ಷ್ಮಿ ಎಲ್ಲ ಇದ್ದರೆ ಆ ದರಿದ್ರ ಲಕ್ಷ್ಮಿ ಎಲ್ಲ ಹೊರಗೆ ಹೋಗ್ಬಿಟ್ಟು ಅದೃಷ್ಟ ಲಕ್ಷ್ಮಿ ಮನೆ ಒಳಗೆ ಬರ್ತಾರೆ ಅಂತ ನಂಬಿಕೆ ಕೂಡ ಇದೆ. ಅದಕ್ಕೆ ಜನರಲಿ ಏನಾದರೂ ಫಂಕ್ಷನ್ ಎಲ್ಲ ಇದ್ರೆ ನಾನು ಈ ಥರ ಜಾಸ್ತಿ ಉಪ್ಪು, ಅರಿಶಿನ, ಗೋಮೂತ್ರ ಇದನ್ನೆಲ್ಲದನ್ನು ನೀರಿಗೆ ಹಾಕ್ಬಿಟ್ಟು ನಾನು ಮನೆ ಒರೆಸ್ಕೊತೀನಿ. ಅದು ನನಗೂ ಒಂಥರ ಖುಷಿ ಅನ್ಸುತ್ತೆ. ಇವಾಗ ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದೀನಿ. ಸೊ ಸಿಂಪಲ್ ಆಗಿ ಒಂದು ಸ್ಯಾರಿ ವೇರ್ ಮಾಡಿದ್ದೀನಿ ಅಷ್ಟೇ. ಪೂಜೆ ಮಾಡೋ ತನಕನಾದ್ರೂ ಒಂದು ಸೀರೆ ಉಟ್ಕೊಳ್ಳೋಣ ಇವತ್ತಾದ್ರೂ ಅಂತ. ಸೊ ಫಸ್ಟ್ ಇವಾಗ ಪ್ರಸಾದ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಬೇಕು. ಭೀಮನ ಅಮಾವಾಸ್ಯೆ ದಿನ ದೇವರಿಗೆ ನೈವೇದ್ಯಕ್ಕೆ ಗೋಧಿಯಿಂದ, ಅಕ್ಕಿಯಿಂದ ಅಥವಾ ರವೆಯಿಂದ ಮಾಡಿರುವಂತಹ ಯಾವ್ದಾದ್ರು ಒಂದು ಐಟಮ್ನ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಜನರಲಿ ಎಲ್ಲರೂ ಕರಿ ಕಡುಬುನ ಮಾಡಿ ಇಡ್ತಾರೆ. ಬಟ್ ನಾನು ಅಷ್ಟೊಂದು ನನಗೆ ಇವತ್ತು ಆಗಿಲ್ಲ. ಅದಕ್ಕೆ ಸಿಂಪಲ್ ಆಗಿ ಒಂದು ಸಪಾತ್ ಪಕ್ಷ ರೀತಿನೇ ಒಂದು ನೈವೇದ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರವೆ, ಹಾಲು, ಸಕ್ಕರೆ ಅಂಡ್ ಸ್ವಲ್ಪ ಒಣ ದ್ರಾಕ್ಷಿನ ಯೂಸ್ ಮಾಡಿಬಿಟ್ಟು ಒಂದು ಪ್ರಸಾದನ ರೆಡಿ ಮಾಡ್ತಾ ಇದ್ದೀನಿ. ಈ ಪ್ರಸಾದನೂ ಅಷ್ಟೇ ದೇವರಿಗೆ ತುಂಬಾ ಪ್ರಿಯವಾದದ್ದು. ಅಂಡ್ ಅದಿಷ್ಟು ಪ್ರಸಾದದ ಕೆಲಸ ಮುಗಿದ್ಮೇಲೆ ನಾನಿಲ್ಲಿ ಕಂಕಣ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗ್ಲೂ ಈ ರೀತಿ ಕಂಕಣ ಕಟ್ಟಬೇಕಾದ್ರೆ ಅಥವಾ ಗೌರಿ ದಾರ ಅಂತಾರೆ, ಇದನ್ನೆಲ್ಲ ಮಾಡ್ಬೇಕಾದ್ರೆ 9 ಎಳೆನ ದಾರಾನ ತಗೊಳ್ಬೇಕಾಗುತ್ತೆ. 9 ಎಳೆ ಅಥವಾ 5 ಎಳೆ ದಾರನು ತಗೊಳ್ಬಹುದು. ಕೆಲವರು 9 ಎಳೆ ತಗೊಂತಾರೆ, ಕೆಲವರು 5 ಎಳೆ ತಗೊಂತಾರೆ. ನಾನ್ ಜನರಲಿ ಎಲ್ಲದಕ್ಕೂ 9 ಎಳೆನೆ ತಗೊಂತೀನಿ. 9 ಎಳೆ ದಾರಾನ ತಗೊಂಡು ಅದಕ್ಕೆ 9 ಗಂಟುಗಳನ್ನ ಹಾಕೊಳ್ಬೇಕು. ಸೊ 9 ಗಂಟುಗಳನ್ನ ಹಾಕೊಂಡು ನಾವು ನೆಕ್ಸ್ಟ್ ಒಂದು ಹೂನ ಇಟ್ಬಿಟ್ಟು ಅದಕ್ಕೆ ಗೌರಿ ದಾರನ ರೆಡಿ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಯಾವಾಗ್ಲೂ ಸೇವಂತಿಗೆ ಹೂನೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ದಾರದಲ್ಲಿ 9 ಎಳೆ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನೇ ಕೌಂಟ್ ಮಾಡ್ತಾ ನಿಧಾನಕ್ಕೆ ಚೆಕ್ ಮಾಡಿಬಿಟ್ಟು ನಾನಿಲ್ಲಿ 9 ಎಳೆ ದಾರನ ಮಾಡ್ಕೊತಾ ಇದ್ದೀನಿ. ಆದಷ್ಟು ಹಿಂದಿನ ದಿನನೂ ಮಾಡಿ ಇಟ್ಕೊಬಹುದು. ಬಟ್ ನಾನು ಬೆಳಿಗ್ಗೆ ಇವತ್ತೇ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಅಂಡ್ ನಾನು ನೆಕ್ಸ್ಟ್ ಇಲ್ಲಿ ಒಂದು ದೇವ್ರ ಮುಂದೆನೆ ಇವತ್ತು ನಾನು ವ್ರತಕ್ಕೆ ರೆಡಿ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಪೀಠನ ಇಟ್ಟಿದ್ದೀನಿ. ಆ ಪೀಠದಲ್ಲಿ ಅದಕ್ಕೆ ಪ್ಲಾಸ್ಟಿಕ್ ಕೂಡ ಹಾಕಿದ ಹಾಗೆ ಇದೆ, ನಾನು ತೆಗ್ದಿಲ್ಲ. ಜನರಲಿ ಯಾವಾಗಲೂ ವರಮಹಾಲಕ್ಷ್ಮಿಗೆ ಅಥವಾ ಮಂಗಳ ಗೌರಿಗೆ ಯೂಸ್ ಮಾಡ್ತೀನಿ ಹಾಗಾಗಿ. ಅಂಡ್ ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಆ ತಟ್ಟೆಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಓಂ ಮತ್ತೆ ಶ್ರೀ ಅಂಡ್ ಸ್ವಸ್ತಿಕ್ ಮೂರನ್ನು ನಾನು ಕೈಯಲ್ಲೇ ಬರಿತಾ ಇದ್ದೀನಿ. ಕೆಲವರು ಅರ್ಶಿನ ಪುಡಿನ ಯೂಸ್ ಮಾಡಿಬಿಟ್ಟು ಅದ್ರಲ್ಲಿ ಕೂಡ ಬರೀತಾರೆ. ಹೇಗೆ ಅನುಕೂಲ ಆಗುತ್ತಾ ಹಾಗೆ ಮಾಡ್ಬೋದು. ನೆಕ್ಸ್ಟ್ ನಾನು ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಪೀಠನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ದೇವ್ರ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ದಾರನ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಅರ್ಶಿನ ನೀರಲ್ಲಿ ಹಾಕ್ಬಿಟ್ಟು ಅರ್ಶಿನ ದಾರ ಮಾಡ್ಕೊತಾ ಇದ್ದೀನಿ. ಇದು ಅರ್ಶಿನ ಕಲರ್ ದಾರನೂ ಸಿಗುತ್ತೆ, ಬಟ್ ನಾನು ವೈಟ್ ಕಲರ್ ದಾರ ತಗೊಂಡು ನಾನೇ ಅರ್ಶಿನ ಕಲರ್ ಮಾಡ್ಕೊತಾ ಇದ್ದೀನಿ. ಅಂಡ್ ದೇವ್ರಿಗೆ ಹಚ್ಚಲಿಕ್ಕೆ ತಾಳಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅಂಡ್ ದೀಪಗಳಿಗೂ ಅಷ್ಟೇ ಎಲ್ಲ ಸ್ವಲ್ಪ ಗಂಧ, ಅರ್ಶಿನ, ಕುಂಕುಮ ಎಲ್ಲದನ್ನು ಹಚ್ಚಿ ದೀಪಗಳನ್ನೂ ಅಷ್ಟೇ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಅರ್ಧನಾರೀಶ್ವರರ ಫೋಟೋ ಇದ್ರೆ ಆ ಫೋಟೋನ ಯೂಸ್ ಮಾಡಬಹುದು. ನಾನಿಲ್ಲಿ ಫೋಟೋ ಇಲ್ಲ, ಹಾಗಾಗಿ ನಾನು
2 ದೀಪದ ಕಂಬಗಳನ್ನೇ ಈಶ್ವರ ಪಾರ್ವತಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಕಂಬಗಳು ಅಷ್ಟೇ, ನೀವು ಯಾವಾಗ್ಲೂ ಬೆಳ್ಳಿದೇ ಯೂಸ್ ಮಾಡಬೇಕು ಅಂತ ಏನು ಇಲ್ಲ. ನೀವು ಬೆಳ್ಳಿ ಬದಲು ತಾಮ್ರದ ಕೂಡ ಯೂಸ್ ಮಾಡ್ಬೋದು, ಹಿತ್ತಾಳೆದ್ ಕೂಡ ಯೂಸ್ ಮಾಡ್ಬೋದು. ಸ್ಟೀಲಿನ ದೀಪಗಳು ಬರುತ್ತೆ, ಸ್ಟೀಲಿನ ದೀಪಗಳನ್ನ ಮಾತ್ರ ಯೂಸ್ ಮಾಡಬೇಡಿ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಯಾವ್ದು ಬೇಕಾದ್ರೂ ಆಗುತ್ತೆ. ಸೊ ನಾನು ಇರೋ ದೀಪಗಳನ್ನ ಇಲ್ಲಿ ಯೂಸ್ ಮಾಡಿಬಿಟ್ಟು ಎಲ್ಲ ಬತ್ತಿ ಎಲ್ಲ ಜೋಡಿ ಬತ್ತಿಗಳನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಆದ್ಮೇಲೆ ನಾನಿಲ್ಲಿ 2 ದೀಪದ ಕಂಬ ತಗೊಂಡಿದ್ದೆ ಅಲ್ವಾ, ಈಶ್ವರ ಪಾರ್ವತಿ ಸಂಕೇತನ. ಸೊ ಅದೆರಡು ದೀಪದ ಕಂಬನ ನಾನು ತಟ್ಟೆ ಒಳಗಡೆ ಇಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಗಣೇಶ ವಿಗ್ರಹನ ಕೂಡ ಇಡ್ತಾ ಇದ್ದೀನಿ. ಯಾವುದೇ ಪೂಜೆ ವ್ರತ ಏನೇ ಮಾಡ್ಬೇಕಾದ್ರೂ ಫಸ್ಟ್ ಪೂಜೆ ಗಣೇಶಂಗೆ ಆಗ್ಬೇಕು. ಸೊ ಅದಕ್ಕೆ ಎಲ್ಲಾ ಪೂಜೆ ವ್ರತಕ್ಕೂ ಗಣೇಶ ಜೊತೆಲೇ ಇರಲೇಬೇಕು. ಅದಕ್ಕೆ ಗಣೇಶನ್ ಕೂಡ ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ವಿಗ್ರಹ ತಗೊಂಡಿದ್ದೀನಿ. ನೀವು ಯಾವತ್ತು ಗಣೇಶಂದು ಅಂತಲ್ಲ, ಯಾವುದೇ ದೇವ್ರದ್ದು ಅಂತಲ್ಲ, ವಿಗ್ರಹಗಳನ್ನ ಆದಷ್ಟು ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಮಾತ್ರ ತಗೊಳ್ಳಿ. ತುಂಬಾ ಕೈ ಮುಷ್ಟಿಕ್ಕಿಂತ ದೊಡ್ಡ ವಿಗ್ರಹಗಳನ್ನ ತಗೊಂಡ್ರೆ ಅದಕ್ಕೆ ದಿನಾ ಬೆಳಿಗ್ಗೆ ನಾವು ನೈವೇದ್ಯ ಮತ್ತೆ ಅಭಿಷೇಕ ಎರಡನ್ನೂ ಮಾಡ್ಬೇಕಾಗುತ್ತೆ. ಇದು ನನಗೆ ಒಂದು ಸ್ವಾಮಿಗಳು ಹೇಳಿರೋದು. ಅದಕ್ಕೆ ನಾನು ಯಾವತ್ತು ತುಂಬಾ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಮಾತ್ರ ಮನೆಗೆ ತರ್ತೀನಿ. ತುಂಬಾ ದೊಡ್ಡ ವಿಗ್ರಹಗಳನ್ನ ಯಾವತ್ತು ನನ್ನ ಮನೇಲಿ ಇಟ್ಕೊಂಡಿಲ್ಲ. ಅಂಡ್ ನೆಕ್ಸ್ಟ್ ಇಲ್ಲಿ ಈಶ್ವರ ಪಾರ್ವತಿ ಸಂಕೇತ ದೀಪದ ಕಂಬಕ್ಕೆ ಪಾರ್ವತಿಗೆ ನಾನು ಇಲ್ಲಿ ತಾಳಿ ಕೂಡ ರೆಡಿ ಮಾಡಿಬಿಟ್ಟು ಒಂದು ಅರ್ಶನ ಕೊಂಬಿನ ತಾಳಿ ಕೂಡ ಕಟ್ಟಿದ್ದೀನಿ. ನೆಕ್ಸ್ಟ್ ನಿಮ್ ಕೈಲಿ ಯಾವ ರೀತಿ ಆಗುತ್ತೋ, ಎಷ್ಟು ಅನುಕೂಲ ಇದೆಯೋ ಅಷ್ಟು ಹೂಗಳಿಂದ ಎಲ್ಲ ಅಲಂಕಾರ ಮಾಡಿ. ಆದಷ್ಟು 3 ಬಗೆಯ ಹೂಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ನಾನು ಅಲಂಕಾರ ಎಲ್ಲ ಆದ್ಮೇಲೆ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ದೀಪಕ್ಕೆ. ತುಪ್ಪ ಅಥವಾ ಎಣ್ಣೆ ಕೂಡ ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನು ತುಪ್ಪ ಇತ್ತು ಮನೇಲೆ ಮಾಡಿರೋದು ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೆಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ನಾನು ಕಂಕಣ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಆ ಕಂಕಣ ಕೂಡ ದೇವ್ರ ಮುಂದೆ ಇಟ್ಬಿಟ್ಟು ದೇವರಿಗೆಲ್ಲ ದೀಪ ಹಚ್ಚಿ ನಾನು ಪೂಜೆನ ಶುರು ಮಾಡಿದ್ದೀನಿ. ನಾನು ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇರೋದು. ನಾನು ಅಭಿಷೇಕ ಆ ತರ ಎಲ್ಲ ಏನು ಮಾಡಲ್ಲ. ನಿಮ್ಗೆ ಅಭಿಷೇಕ ಮಾಡೋ ಅಭ್ಯಾಸ ಇದ್ದು ಅಥವಾ ನಿಮ್ಮ ಮನೇಲಿ ಆ ಪದ್ಧತಿ ಏನಾದ್ರು ಇತ್ತು ಅಂದ್ರೆ ನೀವು ಆ ತರನೇ ಮಾಡಬಹುದು. ಯಾರಾದ್ರೂ ಫಸ್ಟ್ ಟೈಮ್ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇರೋದು ಅಂತ ಅಂದ್ರೆ ನಾನು ಹೇಗ್ ಮಾಡಿದ್ದೀನೋ ಅಷ್ಟೇ ಸಿಂಪಲ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಜಸ್ಟ್ ನೀವು ಅರ್ಶನ, ಕುಂಕುಮ, ಗಂಧ ಅದನ್ನೇ ಎಲ್ಲ ಹಾಕಿ ದೇವರಿಗೆ ಕುಂಕುಮಾರ್ಚನೆನ ನೀವು ಮಾಡಬಹುದು. ನಿಮ್ಗೆ ಕುಂಕುಮಾರ್ಚನೆಗೆ ನಾಮಸ್ವರಗಳಿಗೆ ಎಲ್ಲ ಬುಕ್ ಕೂಡ ಸಿಗುತ್ತೆ. ಆ ಬುಕ್ಗಳನ್ನ ಬೇಕಾದ್ರೆ ನೀವು ಓದ್ಕೊಂತಾನೆ ನೀವು ಕುಂಕುಮಾರ್ಚನೆನ ಮಾಡಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಗಂಧ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಫಲಪುಷ್ಪ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗೇನೆ ಪೂಜೆ ಮಾಡ್ತೀನಿ. ನಾನು ತೀರಾ ಏನು ಮಾಡಕ್ಕೂ ಹೋಗಲ್ಲ. ಬಟ್ ನಾನು ಒಂದ್ ಸ್ವಲ್ಪ ಎಲ್ಲ ಕುಂಕುಮಾರ್ಚನೆಗಳ ಬಗ್ಗೆ ಗೊತ್ತಿರೋದಕ್ಕೆ ಅದನ್ನೆಲ್ಲ ಇಟ್ಕೊಂಡು ಕುಂಕುಮಾರ್ಚನೆ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಇಲ್ಲಿ ಲಾಸ್ಟಿಗೆ ದೇವರಿಗೂ ಕೂಡ ಆರತಿ ಮಾಡಬೇಕು. ಕರಡಾರತಿ ಅಂತಾರೆ. ಈ ಕರಡಾರತಿಗೆ ಕೆಂಪು ನೀರೇ ಬಳಸಬೇಕು. ಇದಕ್ಕೆ ನಾನು ಅರ್ಶನ ಮತ್ತೆ ಕುಂಕುಮನ ಯೂಸ್ ಮಾಡಿಬಿಟ್ಟು ಮತ್ತೆ 2 ಚಿಕ್ಕ ದೀಪನ ಯೂಸ್ ಮಾಡಿಬಿಟ್ಟು ಅದಕ್ಕೂ ತುಪ್ಪನೇ ಹಾಕಿ ಆರತಿ ಮಾಡ್ತಾ ಇದ್ದೀನಿ. ನೀವು ಈಗ ದೇವ್ರಿಗೆ ಆರತಿ ಮಾಡ್ತಿರಲ್ಲ ಅದರನ್ನೇ ನೀವು ನೆಕ್ಸ್ಟ್ ಮತ್ತೆ ನಿಮ್ಮ ಗಂಡನ್ಗೆ ಆರತಿ ಮಾಡ್ಬೇಕಾದ್ರೆ ಸೇಮೇ ಯೂಸ್ ಮಾಡಬಹುದು. ಬಟ್ ಒಂದ್ಸತಿ ಎಲ್ಲ ಮತ್ತೆ ನೀಟಾಗಿ ತೊಳ್ಕೊಂಡು ಯೂಸ್ ಮಾಡಬೇಕು. ಅಂಡ್ ದೇವರಿಗೆ ಆರತಿ ಮಾಡಿರೋ ನೀರನ್ನ ಅಲ್ಲ ನೀವು ಯಾವ್ದು ಸಿಂಕ್ಗೆ ಎಲ್ಲ ಹಾಕಬಾರ್ದು. ಆದಷ್ಟು ಮರ ಗಿಡದ ಕೆಳಗಡೆ ಹಾಕೋದಕ್ಕೆ ಟ್ರೈ ಮಾಡಿ. ಮನುಷ್ಯರಿಗೆ ಯಾವ್ದಾದ್ರು ಆರತಿ ಮಾಡಿದ್ರೆ ಅದನ್ನ ಮನೆ ಬಾಗಿಲಿಗೆ ಗೇಟ್ ಎದುರುಗಡೆ ಕೂಡ ಹಾಕ್ಬೋದು. ನಾನಿಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸಿದ್ದು ಪಾದ ಪೂಜೆಗೆ ರೆಡಿ ಮಾಡ್ಕೊಂತಾ ಇದ್ದೀನಿ. ಸೊ ದೇವ್ರಿಗೆ ಆರತಿ ಮಾಡಿದ್ನಲ್ವಾ ಅದೇ ದೀಪಗಳನ್ನೇ ಮತ್ತೆ ಒಂದ್ಸತಿ ತೊಳೆದ್ಬಿಟ್ಟು ಇಲ್ಲಿ ಮತ್ತೆ 2 ದೀಪಗಳಿಗೆ ನಾನು ತುಪ್ಪನೇ ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವ್ದನ್ ಬೇಕಾದ್ರೂ ಹಾಕ್ಬೋದು ನೀವು. ನಾನು ಇಲ್ಲಿ ಕರಡಾರತಿ ಮಾಡಕ್ಕೆ ದೇವ್ರಿಗೆ ಮಾಡ್ಬೇಕಾದ್ರೆ ಕುಂಕುಮ ಮತ್ತೆ ಅರಿಶಿನ ಯೂಸ್ ಮಾಡ್ತೀವಿ. ಬಟ್ ಈ ತರ ಮನುಷ್ಯರಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಸುಣ್ಣ ಮತ್ತೆ ಕುಂಕುಮನ ಯೂಸ್ ಮಾಡ್ಬಿಟ್ಟು ಕೆಂಪ ನೀರ್ ಮಾಡ್ಕೊಬೇಕು. ಅಂಡ್ ಇವಾಗ ನಾನು ಎಲ್ಲ ಪೂಜೆ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ಸಿದ್ದು ಕೂಡ ವೇಟ್ ಮಾಡ್ತಾ ಇದ್ದೆ. ಸೊ ಸಿದ್ದು ಕೂಡ ಬಂದ್ರು. ಅಪರೂಪಕ್ಕ ಮತ್ತೆ ದಿನ ಮಾಡ್ತಾರ. ನೀನು ಅಪರೂಪಕ್ಕೆ ಒಂದ್ಸಲ ಇಡ್ಸ್ತೀರ ನೋಡಿ, ನಿಂಗೂ ಮರ್ತೋಗ್ತದೆ. ಟೆಂಪಲ್ ಹೋದಾಗ ಇಡಿಸ್ತೀಯಾ? ಈ ರೀತಿ ವರ್ಷಕ್ಕೆ ಒಂದ್ಸತಿ ನಾನು ಪಾತ್ ಪೂಜೆ ಮಾಡ್ಬೇಕಾದ್ರೆ ಸಿದ್ದುಗೊಂಥರ ನಗು ಬರ್ತಾ ಇರುತ್ತೆ. ಒಂಥರ ತುಂಬಾ ಟಿಪಿಕಲ್ ಆಗಿ ಮಾಡ್ತೀವಿ ಅಂತ ಅವನಿಗೆ ಅನ್ಸುತ್ತೆ. ನಾವು ಅಷ್ಟೊಂದೆಲ್ಲ ಟಿಪಿಕಲ್ ಆಗಿ ಗಂಡ ಹೆಂಡತಿ ತರ ನಡ್ಕೊಳಲ್ಲ. ಬಟ್ ಈ ತರ ಪೂಜೆ ಪುನಸ್ಕಾರಗಳೆಲ್ಲ ಬಂದಾಗ ತುಂಬಾ ಸೀರಿಯಸ್ ಆಗಿ ಮಾಡ್ತೀನಿ ನಾನು. ಅಲ್ಲ ನೀ ಹೌದು ಕಾಯಿ ಹೊಡಿಬೇಕಂದಿಲ್ಲ, ನಂಗೆ ಐಡಿಯಾ ಇರ್ಲಿಲ್ಲ. ನೀ ಕಾಯಿ ಹೇಳ್ತಿರತ್ತ ಕಾಯಿ ಇರ್ತದೆ ಖಾಲಿ ಹೊಡಿಯಕ್ಕ ಅಲ್ಲ ಅದೇ ಹೇಳಿದ್ನ ಹೊಡೆಯಕಂತ ಹೋಗಿ ಖಾಲಿ ಹೊಡೆದಿರ್ತೀವಿ. ಹಂಗೇನಿಲ್ಲಪ್ಪ. ಇಟ್ರಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಏನೋ? ಫಸ್ಟ್ ಟೈಮ್ ನಾನೇನಾದ್ರು ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತೀರಪ್ಪ.
ವರ್ಷಕ್ಕೆ ಒಂದ್ಸಲ ಮಾಡೋದು ಹೆಂಗೆ ತಿಂಗಳಿಗೆ ಒಂದ್ಸಲ ಇರ್ಬೇಕಾಯ್ತು. ತಿಂಗಳಿಗೆ ಒಂದ್ಸಲ ಅವಾಗ ಹೆಂಗಿರ್ತಿತ್ತು ಹೇಳು? ಹೆಂಗಿರ್ತಿತ್ತು? ಈಗ ವರ್ಷಕ್ಕೋಸ್ಕರ ಪೂಜೆ ಮಾಡೋದ್ರಲ್ಲಿ ನಾನೇನು ಗಿಫ್ಟ್ ಕೇಳ್ತಿಲ್ಲ. ಅವಾಗ ತಿಂಗಳ ಪೂಜೆ ಮಾಡೋದಾಗಿದ್ರೆ ನಾನು ತಿಂಗಳ ಗಿಫ್ಟ್ ಕೇಳ್ತಿದ್ದೆ. ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನಾನೇನೋ ಸ್ವಲ್ಪ ಕಾನ್ಷಿಯಸ್ ಆಗಿ ಸೀರಿಯಸ್ ಇಂದ ಮಾಡ್ತಾ ಇರ್ತೀನಿ. ಬಟ್ ಈ ಸಿದ್ದು ನೋಡಿದ್ರೆ ನನಗೆ ಸೀರಿಯಸ್ ಆಗಿ ಮಾಡೋಕ್ಕೆ ಬಿಡಲ್ಲ. ಏನಾದರೂ ಕಾಮಿಡಿ ಮಾಡ್ತಾನೆ ಇರ್ತಾನೆ ಅಥವಾ ಏನಾದರೂ ಹೇಳ್ತಾನೆ ಇರ್ತಾನೆ. ಕಾಯಿ ಎಲ್ಲ ನೀನೆಲ್ಲಾದ್ರೂ ಕಡೆಗೆ ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಕಾಲ್ ಮೇಲೆಲ್ಲ ಹೊಡೆದ್ಬಿಟ್ಟು ಆ ಕಡೆಗೆ ನನಗೆ ಅಂತ ಅದು ಬೇರೆ ಒಟ್ಟು ಅವನಿಗೆ ಯಾವತ್ತಿಂದ ಕೋಪ ಕಡೆಗೆ ಇವತ್ತೇ ಸಿಕ್ಕಿದ ಚಾನ್ಸು ಅಂತ ತೀರ್ಸ್ಕೊಂಡ್ಬಿಡ್ಬೇಡ ಅಂತ ಹೇಳ್ತಿದ್ದ. ಚಂದ ಆ ಕಡೆ ಡೆಕೋರೇಷನ್ ಮಾಡ್ತೀನಿ. ಸೂಪರ್ ಅಲ್ಲ? ಯಾವ ಸಿಟ್ಟಲ್ಲ ಮುಟ್ಟಿಗೆ ಯಾಕಂದ್ರೆ ಸ್ವಲ್ಪ ದೂರದಿಂದ ನಮ್ಮ ಮತ್ತೆ ಟಚ್ ಮಾಡಿ ಎಷ್ಟು ಆಸೆ ನೋಡು ನಿನ್ ಕಾಲ ಮೇಲೆ. ಭಯಮ್ಮ. ಅಯ್ಯೋ ಕರೆಕ್ಟಾಗಿ ಮಾಡಿದೀನಿ ಆದ್ರೆ ಹೆಂಗಂತೆ ನೋಡು. ಆಶೀರ್ವಾದ ಮಾಡು. ಒಳ್ಳೆಯದಾಗಲಿ, ಖುಷಿಯಾಗಿರಿ. ಧನ್ಯವಾದಗಳು ಸರ್. ವೆಲ್ಕಮ್. ಅಟ್ಲೀಸ್ಟ್ ಪಾದ ಪೂಜೆ ಮಾಡಬೇಕಾದ್ರೂ ನನಗೆ ಸೀರಿಯಸ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕೆ ಬಿಟ್ಟಿಲ್ಲ. ಏನೇನೋ ಹೇಳ್ತಿದ್ದೆ. ಇವಾಗಾದರೂ ಸುಮ್ಮನೆ ಕುತ್ಕೊ ಅಂದರೆ ಇವಾಗಲೂ ನನಗೆ ನಗು ಬರ್ತಾ ಇದೆ ನಿನ್ನ ನೋಡಿದ್ರೆ. ನೀನು ಹಿಂಗೆಲ್ಲ ಟಿಪಿಕಲಾಗಿ ಮಾಡೋದು ವರ್ಷಕ್ಕೊಂದ್ಸಲ, ಬಟ್ ತಿಂಗಳಿಗೊಂದ್ಸಲನಾದ್ರು ಮಾಡು ಇನ್ಮೇಲೆ, ಅವಾಗ ಒಳ್ಳೇದಾಗುತ್ತೆ, ಒಳ್ಳೆ ಬುದ್ಧಿ ಬರುತ್ತೆ ನಿನಗೆ ಅಂತೆಲ್ಲ ನನಗೆ ಏನೇನೋ ಕಮೆಂಟ್ ಮಾಡ್ತಾ ಇದ್ದ. ನಾನು ಸುಮ್ಮನೆ ಆರತಿ ಮಾಡಿ ಮುಗಿಸ್ಬಿಟ್ಟೆ. 100 ರೂಪಾಯಿ ಇರ್ಲಿ ಬಿಡಿ, ಈಗ ಬೇಡ. ನಾನೇನಿದು ಇಷ್ಟು ವರ್ಷ ಇಸ್ಕೊಂಡಿಲ್ಲ, ಈ ವರ್ಷ ಎಂತಕ್ಕೆ ಇಸ್ಕೊಳ್ತೀನಿ ಹೇಳು. ಸಾಕಿ ಎದ್ದಿಲ್ಪ ತಿಂಡಿ ತಿನ್ನೋಣ. ಸೊ ಫೈನಲಿ ನಮ್ಮದು ಪೂಜೆ ಮುಗೀತು. ಇವತ್ತು ದೇವರು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಇದು ವಿಡಿಯೋ ನಿಮಗೆ ಪೂಜೆ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಜನಗಾದರೂ ಐಡಿಯಾ ಬರುತ್ತೆ ಅಂತ ಅನ್ಕೊತೀನಿ. ಆದಷ್ಟು ಸಿಂಪಲಾಗೇ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಯಾವಾಗಲೂ ನಾನು ಹೇಳೋ ಥರ ಭಕ್ತಿಯಿಂದ ಮಾಡಿ ಅಷ್ಟೇ. ನೀವು ಹೇಗೆ ಮಾಡ್ತೀರಾ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸಿಂಪಲಾಗಿ ನಮಗೆ ಗೊತ್ತಿರೋ ರೀತಿಲೇ ಮಾಡಿದ್ರೆ ಯಾವುದು ಏನು ಚೂರು ಅಪ್ಪಿ ತಪ್ಪಿ ತಪ್ಪಾದ್ರೂ ಅದೇನು ದೋಷ ಬರಲ್ಲ. ಯಾಕಂದರೆ ನಮಗೆ ಹೇಗೆ ಗೊತ್ತಿರುತ್ತೋ, ನಾವು ಹೇಗೆ ತಿಳ್ಕೊಂಡಿರ್ತೀವೋ ಹಾಗೆ ಮಾಡ್ತೀವಿ ಅಲ್ವಾ. ಅದಕ್ಕೆ ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಕೂಡ ಕಂಪ್ಲೀಟ್ ಆಯಿತು ಅವ್ರದ್ದು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಇವತ್ತು ಆಗಲೇ ಹೇಳಿದ್ದೆ ಅಲ್ವಾ ಕಸಿನ್ಸ್ ಬರ್ತಾರೆ ಅಂತ. ಸೊ ಕಸಿನ್ಸ್ ಎಲ್ಲ ಬರ್ತಾ ಇದ್ರು. ಹಾಗಾಗಿ ಇಬ್ಬರು ಸೇರಿಕೊಂಡು ಸ್ವಲ್ಪ ಕುಕ್ಕಿಂಗ್ ಎಲ್ಲ ಬೇಗ ಕಂಪ್ಲೀಟ್ ಮಾಡಿದ್ವಿ. ಅವರು ಕೂಡ ಕರೆಕ್ಟಾಗಿ ಲಂಚ್ ಟೈಮಿಗೆ ಬರ್ತೀನಿ ಅಂದಿದ್ರು. ಅವರು ಕೂಡ ಟೆಂಪಲ್ಗೆಲ್ಲ ಹೋಗಬೇಕಿತ್ತು. ಸೊ ಟೆಂಪಲ್ಗೆಲ್ಲ ಹೋಗಿ ಬಂದರು. ನಾನಿವತ್ತು ಮಧ್ಯಾಹ್ನ ಲಂಚ್ಗೆ ಫ್ರೈಡ್ ರೈಸು, ಗೋಬಿ ಮಂಚೂರಿ, ಹೋಳಿಗೆ, ರೈಸ್ ಮತ್ತು ರಸಮ್ ಮಾಡಿದ್ದೆ. ಸೊ ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಸಿಂಪಲಾಗೆ ಮಾಡೋಣ ಅಂತಲೇ ಅಂದ್ಕೊಂಡು ಮಾಡಿದ್ದು. ಆ್ಯಂಡ್ ಅವರು ಎಲ್ಲ ಬಂದಮೇಲೆ ಸ್ವಲ್ಪ ಹೊತ್ತು ಹಾಗೆ ಎಲ್ಲ ಮಾತಾಡ್ಕೊತ ಕೂತಿದ್ವಿ. ಆ್ಯಂಡ್ ಆಮೇಲೆ ಎಲ್ಲರೂ ಸೇರಿಕೊಂಡು ಊಟ ಕೂಡ ಮಾಡಿದ್ವಿ. ಒಂಥರ ಖುಷಿ ಅನಿಸ್ತು. ಬಿಕಾಸ್ ಮನೆಗೆ ಯಾರಾದರೂ ಊರಿಂದ ಬರ್ತಾರೆ ಅಂದರೆ ಅದೊಂಥರ ಫೀಲೇ ಬೇರೆ ಅಲ್ವಾ. ಇಲ್ಲಿ ಬ್ಯಾಂಗ್ಳೂರಲ್ಲಿರೋರಿಗೆ ಅದು ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಬ್ಬಿಬ್ಬರೇ ಅಥವಾ ಮೂರು ಜನ ಅಷ್ಟೇ ಇರ್ತಾರೆ. ಹಿಂಗೆ ಊರಿಂದ ಯಾರಾದ್ರು ಬರ್ತಾರೆ ಅಂದರೆ ಒಂಥರ ತುಂಬ ಖುಷಿ. ನನಗಂತೂ ಎಕ್ಸ್ಪೆಷಲಿ ತುಂಬ ಖುಷಿ ಆಗುತ್ತೆ. ಸೊ ಅವರು ಎಲ್ಲ ಬಂದಾಗ ಹಾಗೆ ಮಾತಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆಲ್ಲ ತೋರಿಸಿರೋ ಥರ ಸ್ಯಾರಿ ಎಲ್ಲ ತಂದಿದ್ದೆ ಅಲ್ವಾ ನೆಕ್ಸ್ಟ್ ಪೂಜೆಗೆಲ್ಲ. ಆ ಸ್ಯಾರೀಸ್ನೆಲ್ಲ ಅವ್ರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಆ್ಯಂಡ್ ಊಟ ಆದಮೇಲೆ ನಮ್ಮ ಕಡೆ ಹೇಗೂ ನಾರ್ಮಲಿ ಎಲೆ ಅಡಿಕೆ ಒಂಥರ ಮಸ್ಟ್ ಆ್ಯಂಡ್ ಶುಡ್ ಥರ ಎಲೆ ಅಡಿಕೆ ಹಾಕಲೇಬೇಕು. ಸೊ ಎಲೆ ಅಡಿಕೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಊರಿಂದನೇ ಸ್ವಲ್ಪ ನಾನು ಅಡಿಕೆನ ತರ್ತಾಯಿನಿ. ಇಲ್ಲಿ ನಾನು ಅಷ್ಟು ತರಲ್ಲ. ನಂಗೆ ಬೆಂಗಳೂರಲ್ಲಿ ಅಡಿಕೆ ಅಷ್ಟು ಇಷ್ಟ ಆಗಲ್ಲ, ಅದೊಂಥರ ಚೆನ್ನಾಗಿರಲ್ಲ. ಅದಕ್ಕೆ ಊರಿಂದನೇ ತಂದಿರ್ತೀನಿ. ಸೊ ಈ ಥರ ಪೂಜೆಗೆ ಏನಾದರೂ ಅಂದರೆ ಬೇಕಾಗುತ್ತೆ ಅಂತ. ಸೊ ಹಾಗಾಗಿ ಅಲ್ಲಿಂದ ತಂದಿದ್ದೆ ಅಲ್ವಾ, ಅದನ್ನೇ ಎಲ್ಲ ಕೊಟ್ಬಿಟ್ಟು ಹಾಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಮಳೆ ಹೇಗಿದೆ, ಊರಲ್ಲಿ ಏನಾಗ್ತಾಯಿದೆ, ಹೀಗೆ ಇರುತ್ತೆ ಅಲ್ವಾ. ಯಾರು ಮನೆಗೆ ಬಂದಿದ್ದಾರೆ ಅಂದರೆ ಏನು ಮಾತಾಡ್ತೀವಿ ಅಂತಲೇ ಗೊತ್ತಿರಲ್ಲ, ಒಟ್ಟು ಮಾತಾಡ್ತಾ ಇರ್ತೀವಿ. ನಾವು ಹಾಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 2-3 ಅವರ್ ಹಾಗೆ ಮಾತಾಡ್ಕೊತಾನೆ ಕೂತಿದ್ವಿ. ಆ್ಯಂಡ್ ಪಾಪು ಬೇರೆ ಇದ್ಲಲ್ಲ, ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊತ ಟೈಮ್ ಸ್ಪೆಂಡ್ ಮಾಡ್ಕೊತ. ಮಕ್ಳಿದ್ಮೇಲೆ ಗೊತ್ತಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅವ್ರು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಸೊ ಅವ್ರ ಹಿಂದೆ ಎಲ್ಲರೂ ಓಡಿ ಹೋಗ್ತಾನೆ ಇರ್ತೀವಿ. ಅದೇ ಥರನೇ ಆಯಿತು. ಅವಳು ಆಟ ಇದು ಅಂತ ಮಾಡ್ತಾ ಇದ್ಲು. ಸೊ ನಾವು ಅವಳ ಜೊತೆಗೆ ಸುತ್ತ ಬಂದ್ಕೊಂತ ಹಾಗೆ ಸ್ಯಾರೀಸ್ನು ಎಲ್ಲ ತೋರಿಸ್ತಾ ಇದ್ದೆ. ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದೆ ಅಲ್ವಾ ಪೂಜೆಗೆಲ್ಲ ಸ್ಯಾರಿ ತೊಗೊಂಡು ಬಂದಿದ್ದು, ಅವರಿಗೂ ಎಲ್ಲ ತೋರಿಸಿದೆ. ಅವರು ಎಲ್ಲ ಸ್ಯಾರಿ ಕಲರು ಚೆನ್ನಾಗಿದೆ ಆ್ಯಂಡ್ ಪ್ರೈಸು ಓಕೆ ಅಂದರು. ಆ್ಯಂಡ್ ಲಾಸ್ಟ್ 2 ವ್ಲಾಗನ್ನು ಯಾರ್ಯಾರು ನೋಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿಬಿಟ್ಟು ನಾನು ಹೇಳಿದ್ದೆ
ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ. ನಿಜವಾಗ್ಲೂ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಆ್ಯಂಡ್ ಪಾಸಿಟಿವ್ ಕಮೆಂಟ್ಸೇ ತುಂಬ ಜನ ಕೊಟ್ಟಿದ್ದೀರಾ. ಒಂದು ಸ್ವಲ್ಪ ಜನ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳಿದ್ದೀರಾ, ಬಟ್ ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಶಾಪಿಂಗ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಬಾರ್ಗೇನ್ ಮಾಡಿಬಿಟ್ಟು ಕಡಿಮೆ ಬೆಲೆಗೆ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಈವ್ನಿಂಗ್ ಒಂದು ಸ್ವಲ್ಪ ಹಾಗೆ ಪಾರ್ಕ್ ಹತ್ರನೂ ಹೋಗಿ ಬರೋಣ. ಅವಳನ್ನು ಒಂದು ಸ್ವಲ್ಪ ಆಟ ಆಡ್ಸ್ಕೊಂಡ್ ಬಂದಂಗೆ ಆಗುತ್ತೆ. ನಮಗೂ ಒಂದು ಸ್ವಲ್ಪ ಊಟ ಮಾಡಿ ಮನೆ ಒಳಗಡೆನೆ ಕುತ್ಕೊಂಡಿದ್ವಲ್ಲ, ಹಾಗೆ ಹೊರಗಡೆನೆ ಒಂದು ರೌಂಡ್ ವಾಕ್ ಆಗಿ ಬರುತ್ತೆ ಅಂತ. ಸೊ ನಾವು ಹಾಗೆ ಬಂದ್ವಿ. ಸೊ ಫುಲ್ ಡೇ ಒಂಥರ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಪೂಜೆನೂ ಚೆನ್ನಾಗಾಯ್ತು, ಒಳ್ಳೆ ಊಟ ಕೂಡ ಆಯಿತು ಆ್ಯಂಡ್ ರಿಲೇಟಿವ್ಸು ಬಂದಿದ್ರು ಅಲ್ವಾ. ಸೊ ಹಾಗಾಗಿ ದಿನ ಒಂಥರ ಚೆನ್ನಾಗಿ ಹೋಯ್ತು ಅಂತ ಅನ್ನಿಸ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಥ್ಯಾಂಕ್ ಯು.